ನಮಸ್ಕಾರ ವೀಕ್ಷಕರೇ, ಹದ್ದಿನ ಕಣ್ಣು ಡಿಜಿಟಲ್ ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಕರ್ನಾಟಕದಾದ್ಯಂತ HRF ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾ ನಮ್ಮ ಭದ್ರಾವತಿಯ ನೇತ್ರಾವತಿ ಟ್ಯಾಕೀಸಲ್ಲೂ ಸಹ 4 ಆಟಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಸಿನಿಮಾವನ್ನು ನೋಡ್ಕೊಂಬಂದಂತಹ ಪ್ರೇಕ್ಷಕರಿದ್ದಾರೆ, ಅವ್ರು ಮಾತಾಡ್ತಾನೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ನವೀನ್. ಸರ್ ಇವತ್ತು ಈ ಒಂದು ಸಿನಿಮಾವನ್ನು ನೋಡ್ಕೊಂಬಂದ್ರಲ್ಲ, ಈ ಸಿನಿಮಾ ಹೇಗಿದೆ, ತಮ್ಮ ಅಭಿಪ್ರಾಯ ಏನು ಸರ್? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಲವ್ ಸ್ಟೋರಿ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಸಾಂಗ್ಸು ಚೆನ್ನಾಗಿ ಬಂದಿದೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಚೆನ್ನಾಗಿ ಬಂದಿದೆ. ಒಂದು ಹೊಸ ಪ್ರಯತ್ನ, ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಕರ್ನಾಟಕ ಸಿನಿಮಾ ರಂಗಕ್ಕೆ ಒಬ್ಬ ಹೊಸ ನಿರ್ದೇಶಕ ನಮಗೆ ಸಿಗ್ತಾ ಅಂತ ಅನ್ಕೋತೀರಿ ಸರ್? ಹೌದು. ಒಬ್ಬರು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ತಮ್ಮ ಹೆಸರು ಸರ್? ನಂಜನೇಕ್ ಅಂತ ಹೇಳ್ಬಿಟ್ಟೆ ಸರ್. ತಾವು ಸಿನಿಮಾ ನೋಡ್ಕೊಂಬಂದ್ರ ಸರ್? ಸರ್ ನಾವು ನೋಡಿಲ್ಲ, ಇನ್ನು ನೋಡ್ಬೇಕಂತ ನಿಂತಿದ್ದೀವಿ. ನಿಮ್ಮ ಹೆಸರು? ಮಹೇಂದ್ರ ಅಂತ. ತಾವು ಸಿನಿಮಾ ನೋಡ್ಕೊಂಬಂದ್ರಲ್ಲ HRF ಫಿಲಮ್ ಹೇಗಿದೆ ಸರ್? ಸರ್ ನೈಸ್ ಕತೆ, ಸಖತ್ತಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಒಳ್ಳೆ ಕತೆ ಮಾಡಿದ್ದಾರೆ, ಒಳ್ಳೆ ಮೂವಿ ಸರ್. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಸಖತ್ತಾಗಿದೆ. ಜನಗಳಿಗೆ ತುಂಬ ಇಷ್ಟ ಆಗುತ್ತೆ ಸರ್ ಮೂವಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ತಮ್ಮ ಹೆಸರು ಸರ್? ಅಣ್ಣಪ್ಪ ಅಂತ. ತಾವು ಸಿನಿಮಾ ನೋಡ್ಕೊಂಬಂದ್ರಲ್ಲ, ತಮ್ಮ ಅಭಿಪ್ರಾಯ ಏನು ಸರ್? ತುಂಬ ಚೆನ್ನಾಗಿದೆ. ಹೌದಾ ಸರ್? ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಹೊಸ ಪಾತ್ರಗಳಲ್ಲಿ ಹೊಸಬರನ್ನು ಕರ್ಕೊಂಡು ಬಂದಿದ್ದಾರೆ ಈ ಫಿಲಮ್ಗೆ. ಭಗತ್ ಆಳ್ವ ಅಂತ ಹೀರೋ ಮತ್ತು ಜಾನಕಿ ಅಂತ ಹೀರೋಯಿನ್ನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. HRF. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ವೈಕೆ ಮತ್ತೆ ಅಂದ್ಬಿಟ್ಟು ನಮ್ಮ ಭದ್ರಾವತಿಯ ಪ್ರತಿಭೆ ಹರ್ಷಪ್ರಿಯ ಅವರು ನಿರ್ದೇಶನ ಮಾಡಿದಂಥ HRF ಫಿಲಮ್ ಈಗ ನೋಡೋಕೆ ಬಂದಿದ್ದೀರಾ. ತಾವು ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀರಾ. ಫಿಲಮ್ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್, ಸೀರಿಯಸ್ ಆಗಿದೆ. ಕೊನೆ ತನಕನೂ ಆ ಕತೆ ಸ್ಟೋರಿನ ಬಿಟ್ಕೊಟ್ಟಿಲ್ಲ, ಕೊನೆಯಲ್ಲಿ ಬಿಡ್ತಾ ಇದ್ದಾರೆ. ಆದರೆ ಆ್ಯಕ್ಟಿಂಗು ಸೂಪರು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಯಾರನ್ನೂ ಕಡಿಮೆ ಮಾಡೋಂಗಿಲ್ಲ. ಆ್ಯಕ್ಟಿಂಗ್ನಲ್ಲೇ ಎತ್ತಿದ್ದಾರೆ. ಹಾಡುಗಳಂತೂ ಎಷ್ಟು ಬೇಕೋ ಸಾಕಷ್ಟು ಮಾಡಿದ್ದಾರೆ, ಹೆಚ್ಚಿನ ರೀತಿಯಲ್ಲಿ ಇಲ್ಲ. ಆಮೇಲೆ ಪ್ರತಿಯೊಂದು ಸನ್ನಿವೇಶಗಳು ಕೂಡ ವಿಭಿನ್ನವಾಗಿದ್ದಾವೆ. ದೃಶ್ಯ ಮಾಧ್ಯಮವಂತೂ ಅದಕ್ಕೆ ಫಿಲಮ್ ಕತೆಗೆ ಎಷ್ಟು ಬೇಕೋ ಅಷ್ಟೇ ತೆಗೆದಿದ್ದಾರೆ, ಹೆಚ್ಚಿನ ರೀತಿಯಲ್ಲಿ ಏನಿಲ್ಲ. ಆದರೂ ಇಂಥ ಫಿಲಮ್ಮು ಇನ್ನು ಮುಂದೆ ಕನ್ನಡದಲ್ಲಿ ಬರಲಿ ಅಂತ ನಮ್ಮ ಆಸೆ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಬಸವರಾಜಪ್ಪ, ಭದ್ರಾವತಿ. ತಾವು ತಮ್ಮ ಒಂದು ಈ ಸಿನಿಮಾವನ್ನು ಈಗ ನೋಡ್ಕೊಂಬರ್ತಾ ಇದ್ದೀರಾ, ತಮ್ಮ ಅಭಿಪ್ರಾಯ ಏನು ಸರ್? ಅಭಿಪ್ರಾಯ, ಸಿನಿಮಾ ಮೊದಲಿಂದ ಕೊನೆ ತನಕನೂ ನೋಡಿಸ್ಕೊಂಡು ಹೋಗುತ್ತೆ. ಇಂಟರ್ವಲ್ ಮೇಲಂತೂ ತುಂಬ ಕುತೂಹಲ, ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಒಂದು ಕುತೂಹಲ ಇದೆ. ಕತೆ ಎಲ್ಲೂ ಕೂಡ ಆ ಕಥೆಯ ಸಾರಾಂಶವನ್ನು ಬಿಟ್ಕೊಡಲ್ಲ. ಭಾಳ ಮುಖ್ಯವಾಗಿ ಈ ಕತೆ ಲಕ್ಷಣ ಅದು. ಪ್ರೇಕ್ಷಕ ಕೊನೆವರೆಗೂ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಬಟ್ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಹೊಸತನದ ಒಂದು ಕತೆ ಅಂತ ಹೇಳ್ಬೋದು. ನಿಜಕ್ಕೂ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಮ್ಮ ಭದ್ರಾವತಿ ಹುಡುಗ ಹರ್ಷಪ್ರಿಯ ಅವರ ಈ ಒಂದು ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ನಾವೆಲ್ಲ ಎಂಜಾಯ್ ಮಾಡಿದ್ದೀವಿ. ತುಂಬ ಸಖತ್ತಾಗಿದೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಕನ್ನಡ ಫಿಲಮನ್ನು ಹಾರೈಸಿ ಅಂತ ಹೇಳ್ತೀನಿ ಈ ಮೂಲಕ. ನಿಜಕ್ಕೂ ತುಂಬ ಚೆನ್ನಾಗಿದೆ ಸರ್. ತಮ್ಮ ಹೆಸರು ಹೇಳಿ ಮೇಡಮ್? ಹರ್ಷಿತಾ. ತಾವು ಈ ಸಿನಿಮಾವನ್ನು ಈಗ ನೋಡ್ಕೊಂಡು ಬರ್ತಾ ಇದ್ದೀರಲ್ವಾ, ಈ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್? ತುಂಬ ಚೆನ್ನಾಗಿದೆ ಮೂವಿ. ನಾವಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಯಾಕಂದರೆ ಸ್ಟಾರ್ಟಿಂಗಿಂದ ಮುಗಿಯೋ ಗಂಟನೂ ಎಲ್ಲೂ ಬೋರ್ ಆಗಲಿಲ್ಲ. ತುಂಬ ಸಸ್ಪೆನ್ಸ್ ಆಗಿದೆ. ಲಾಸ್ಟ್ ಅಂತೂ ತುಂಬ ಥ್ರಿಲ್ಲಿಂಗ್ ಆಗಿದೆ. ಆ್ಯಂಡ್ ಇಂಡಸ್ಟ್ರಿಗೆ ಇದು ಫಸ್ಟ್ ಮೂವಿ ಅಂತ ನಾನು ಅನ್ಕೊತೀನಿ. ಎಲ್ಲೂ ಈ ಥರ ಮೂವಿ ಎಲ್ಲೂ ಬಂದಿಲ್ಲ ಅಂತ ನಾನು ಅನ್ಕೊತೀನಿ. ಸೊ ಇದು ಮೂವಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ HRF. ಹೆಸರೇನಪ್ಪ? ಹರ್ಷವರ್ಧನ್. ಹೌದಾ? ಈ ಫಿಲಮ್ ನೋಡ್ಕೊಂಬಂದೆ ಈಗ? ನೋಡ್ಕೊಂಬಂದಿದ್ದೆ. ಏನು ಅನಿಸ್ತಾ ಇದೆ? ನಾನು ಸ್ಟಾರ್ಟಿಂಗ್ ಏನು ಅಂದ್ಕೊಂಡಿದ್ದೆ, ಥ್ರಿಲ್ಲರ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಎಕ್ಸ್ಪೆಕ್ಟೇಷನ್ ಇಟ್ಟೆ ಬಂದಿದ್ದೆ. ಬಟ್ ಕ್ಲೈಮ್ಯಾಕ್ಸ್ ವಾಸ್ ಆಸಮ್. ನಂಗೆ ಭಾಳ ಇಷ್ಟ ಆಯಿತು. ಆಸಮಲ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಕ್ಲೈಮ್ಯಾಕ್ಸ್ ತೆಗೆದು ಮುಗಿಸಿದ್ದಾರೆ. ಬಟ್ ನಮ್ಮಂಥ ಹುಡುಗರೆಲ್ಲ ನೋಡಬೇಕು. ಒಳ್ಳೆ ಐಡಿಯಾ ಇದೆ. ಕನ್ನಡ ಸಿನಿಮಾಗೆ ಹೊಸ ಥರ ಫಿಲಮ್ ಇದು. ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಥ್ಯಾಂಕ್ ಯು. ಹೆಸರು ಹೇಳಿಲ್ಲ ಸರ್? ಚಿದಾನಂದ. ಮೇಡಮ್ ತಮ್ಮ ಹೆಸರು? ಅರ್ಚನಾ. ಈಗ ನಮ್ಮ ಭದ್ರಾವತಿಯ ಹೆಮ್ಮೆಯ ಪ್ರತಿಭೆ ಹರ್ಷಪ್ರಿಯರವರು HRF ಫಿಲಮ್ನ
ಇವತ್ತು ರಿಲೀಸ್ ಮಾಡಿದ್ದಾರೆ ನಮ್ಮ ನೇತ್ರಾವತಿ ಟಾಕೀಸಲ್ಲಿ. ಈ ಸಿನಿಮಾವನ್ನು ತಾವು ಈಗ ನೋಡ್ಕೊಂಬಂದು ಅನಿಸುತ್ತೆ. ಈ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ಅಭಿಪ್ರಾಯ ಇದು ಟೋಟಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಫಿಲ್ಮು. ನಮ್ಮ ಭದ್ರಾವತಿಯ ಹರ್ಷಪ್ಪರವರು ಒಂದು ಡಿಫ್ರೆಂಟ್ ಅಂತಂದರೆ ನಾನು ಈ ರೀತಿ ಫಿಲಮ್ ನೋಡಿದ್ದಿಲ್ಲ. ಟೋಟಲಿ ಇದು ಪ್ಯಾರಲಲ್ ಸ್ಟೋರಿ ಇದು. ನಿಜಕ್ಕೆ ಎಲ್ಲೂ ಬೋರ್ ಆಗಲಿಲ್ಲ. ಮ್ಯೂಸಿಕ್ಕಿಂದ ಆಗಲಿ, ಟೋಟಲ್ ಡೈಲಾಗ್ಸಿಂದ ಆಗಲಿ, ಹೀರೋಯಿನ್ ಆಗಲಿ ತುಂಬ ಚೆನ್ನಾಗಿ ಫಿಲಮ್ನ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ. ಸೊ ಫಿಲಮ್ ಇದು 100 ಓಡುತ್ತೆ ಅನ್ನೋ ನನ್ನ ಅಭಿಪ್ರಾಯ ಖಂಡಿತ ಇದೆ. ಅಂದರೆ ನಮ್ಮ ಭದ್ರಾವತಿಯಿಂದ ಒಬ್ಬ ಉತ್ತಮ ನಿರ್ದೇಶಕ ಫಿಲಮ್ ಲ್ಯಾಂಡ್ಗೆ ಕರ್ನಾಟಕ ಸಿನಿಮಾಕ್ಕೆ ಬರ್ತಾ ಇದ್ದಾರೆ ಅಂತ ಅನಿಸುತ್ತಾ? ಖಂಡಿತ 100%. ಈಗಾಗಲೇ ಎಂಟ್ರಿ ಆಗಿದ್ದಾರೆ ನಮ್ಮ ಕರ್ನಾಟಕಕ್ಕೆ. ಈ ಒಂದು ಉತ್ತಮ ಒಳ್ಳೆ ಡೈರೆಕ್ಟ್ರು. ಮುಂದೆ ಅವ್ರು ಬೆಳೀತಾರೆ ಅನ್ನೋ ನಂಬಿಕೆ ನನಗೆ 100% ಇದೆ. ಮೇಡಮ್ ತಮ್ಮ ಹೆಸರು ಹೇಳಿಲ್ಲ? ಅರ್ಚನಾ. ಹೇಳಿ ಮೇಡಮ್ ಸರ್, ಫಿಲಮ್ ಬಗ್ಗೆ ಏನು ಅನ್ಸುತ್ತೆ? ಫಿಲಮ್ ತುಂಬ ಚೆನ್ನಾಗಿದೆ. ಮತ್ತು ಅದು ಏನಂದರೆ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿದೆ ಫಿಲಮ್ ಮೂವಿ ಪೂರ್ತಿ. ಹೌದು, ಮುಂದೆ ಒಂದು ಮುಂದೆ ಏನೋ ಇರ್ಬೋದೇನೋ, ಇವ್ರು ಇರ್ಬೋದಾ ಇಲ್ಲ ಇವ್ರು ಇರ್ಬೋದಾ ಅಂತ ಹೇಳಿ ನಾವೇ ಡಿಸ್ಕಷನ್ ಮಾಡಂಗಿದೆ. ಬಟ್ ಚೆನ್ನಾಗಿದೆ ಫಿಲಮ್. ಫಸ್ಟ್ ಆಫ್ ಆಲ್ ನಿರ್ದೇಶಕರಿಗೆ ಆ್ಯಡ್ಸಪ್ ಹೇಳಬೇಕಾಗಿದೆ. ಯಾಕಂದರೆ ಮೊದಲ ಹೆಜ್ಜೆನೇ ಭಾಳ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಸಿನಿಮಾ ಸ್ವಲ್ಪ ಲೇಟಾಗಿ ಆಗೇ ಆಗುತ್ತೆ ಆ ನಂಬಿಕೆ ಭದ್ರಾವತಿ ಜನತೆಗೆಲ್ಲ ಎಲ್ಲರಿಗೂ ಇದೆ. ನಿರ್ದೇಶಕರಿಗಿರಲಿ, ಪ್ರೊಡ್ಯೂಸರ್ಗಾಗಲಿ ಇರಲಿ, ಖಂಡಿತ ಈ ಸಿನಿಮಾ ಆಗೇ ಆಗುತ್ತೆ. ಸ್ವಲ್ಪ ಸ್ಲೋ ಆಗುತ್ತೆ. ಯಾಕಂದರೆ ಮೊದಲನೇ ದಿವಸ ಆಗಿರೋದ್ರಿಂದ ಅಷ್ಟೇನೋ ಎಷ್ಟು ಪ್ರಚಾರ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಮಾಡಿದ್ದಾರೆ. ಸಿನಿಮಾ ಡಿಫ್ರೆಂಟ್ ಆಗಿದೆ. ಮುಂದೇನು ಅಂತ ಅಕ್ಕ ಹೇಳ್ದಂಗೆ ಮುಂದೇನು ಅಂತ ಯಾರಿಗೂ ಗೊತ್ತಾಗಲ್ಲ. ಹೊಸ ಸ್ಟೋರಿ ಇದೆ, ಚೆನ್ನಾಗಿ ಬಂದೇ ಬರುತ್ತೆ. ಕನ್ನಡ ಚಿತ್ರರಂಗಕ್ಕೆ ಇದು ಒಂದು ಸಣ್ಣ ಮೈಲಿಗಲ್ಲು ಆಗೋಕ್ಕೆ ಸಾಧ್ಯ ಖಂಡಿತ ಇದೆ. ಹಂಗಾಗಿ ತುಂಬ ಚೆನ್ನಾಗಿದೆ ಸಿನಿಮಾ. ಕನ್ನಡ ಚಿತ್ರರಂಗಕ್ಕೆ ಇದೊಂದು ಮೈಲಿಗಲ್ಲು. ಎಲ್ಲ ಜನರು ಬಂದು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ನಮಸ್ತೆ, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತೇಳಿ. ನಾವೇನು ಹರ್ಷಪ್ರಿಯ ಭದ್ರಾವತಿಯವರು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದಿದ್ದೀವೋ ಅದೇ ರೀತಿ ತುಂಬ ವಿಭಿನ್ನವಾಗಿ ಈ ಕತೆ ನಮಗೆ ಬುದ್ಧಿ ತಿಳಿದಾಗ್ಲಿಂದನೂ ಈ ಥರ ಕತೆ ಎಲ್ಲೂ ಬಂದಿಲ್ಲ. ಈ ಥರ ಚೊಚ್ಚಲ ಪ್ರಯತ್ನ ಅವ್ರಿಗೆ 2 ರೀತಿ ಥ್ಯಾಂಕ್ಸ್ ಹೇಳಬೇಕು. ಏನಪ್ಪ ಅಂತೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಮೊದಲಿಗೆ ಹೆಜ್ಜೆ ಇಟ್ಟಿದ್ದಾರೆ. ಅದಲ್ಲದೆ ಮಳೆಗಾಲದಲ್ಲಿ ಫಿಲಮ್ ರಿಲೀಸ್ ಮಾಡಿದ್ದಾರೆ. ಆದ್ರೂ ಜನಗಳು ಥಿಯೇಟ್ರೆಲ್ಲ ತುಂಬಿ ನೋಡಿದ್ದಾರೆ. ನೋಡಿದಾಗ ಏನಾಗುತ್ತೆ ಅಂದರೆ ಕತೆ ಸಾರಾಂಶ ಹೇಳ್ಕೊಂಡು ಹೋಗಿದೆ. ಏನಾಗ್ಬೋದು ಅಂತೇಳಿ. ಇದೇ ರೀತಿ ಒಳ್ಳೆಯದಾಗಲಿ ಅವ್ರಿಗೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಿತ್ರಗಳನ್ನ ಮಾಡ್ತಾ ಇರಲಿ. ಈ ಪ್ರಯತ್ನ ಯಶಸ್ವಿಯಾಗಿದೆ ಅಂತೇಳಿ ನಾವು ಸಿನಿಮಾ ನೋಡಿದ್ದೀವೋ ನಾವು ತುಂಬ ಹೃದಯದಿಂದ ಹಾರೈಸ್ತಿದ್ದೀವಿ. ಮುಂದೆ ಇನ್ನು ಬರೋವಂಥ ಚಿತ್ರಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಯಶಸ್ವಿ ಅಂತೇಳಿ ನಾವೆಲ್ಲ ಹಾರೈಸ್ತೀವಿ. ಹೆಜ್ಜಾರು ಸಿನಿಮಾವನ್ನು ನೋಡ್ಕೊಂಬಂದಂತಹ ಪ್ರೇಕ್ಷಕರನ್ನ ನಾವು ಮಾತಾಡಿಸಿದ್ವಿ. ನಮ್ಮ ಭದ್ರಾವತಿಯ ಒಂದು ಪ್ರತಿಭೆ ಇನ್ನೂ ಹೆಚ್ಚಾಗಿ ಬೆಳೀಲಿ, ಆ ಸಿನಿಮಾ ಶತದಿನೋತ್ಸವವನ್ನು ಆಚರಿಸಲಿ ಅಂತ ಹೇಳ್ತಾ ನಾವು ಸಹ ನಮ್ಮ ಹದ್ದಿನ ಕಣ್ಣು ಸುದ್ದಿವಾಹಿನಿ ಡಿಜಿಟಲ್ ನ್ಯೂಸ್ ಅವರಿಗೆ ಹಾರೈಸ್ತೀವಿ. ಧನ್ಯವಾದಗಳು.